ರಮ್ಯಾರಾವ್ ಕಾಂಗ್ರೆಸ್ ಸಚಿವರಿಗೆ ಕರೆ ಮಾಡಿದ್ದಾಳೆ ಅಂತಾನೆ ಈಗ ಶಾಸಕ ಭರತ್ ಶೆಟ್ಟಿ ಅವರು ಹೇಳಿದ್ದಾರೆ. ಮಿನಿಸ್ಟರ್ಗೆ ರಮ್ಯಾರಾವ್ ಕರೆ ಮಾಡಿದ್ದಾಳೆ. ರಮ್ಯಾ ಜೊತೆ 3 ಸಚಿವರು ಸಂಪರ್ಕದಲ್ಲಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, 3 ಜನ ಸಚಿವರು ರಮ್ಯಾ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಿಬಿಐ ತನಿಖೆಯಿಂದ ಮಾತ್ರ ಎಲ್ಲಾ ವಿಚಾರ ಹೊರಬರುತ್ತೆ. ಈ ಸಚಿವರು ಯಾಕೆ ಸಂಪರ್ಕದಲ್ಲಿದ್ದಾರೆ, ಇವರ ಉದ್ದೇಶ ಏನು, ಎಲ್ಲವೂ ಕೂಡ ಆಚೆ ಬರುತ್ತೆ. ಸಿಬಿಐ ಕೊಡಿ ಅಂತ ವಿಧಾನಸೌಧದಲ್ಲಿ ಶಾಸಕ ಭರತ್ ಶೆಟ್ಟಿ ಹೇಳಿದ್ದಾರೆ. ರಮ್ಯಾರಾವ್ ಕೇಸಲ್ಲಿ ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವಳು ಫೋನ್ ಮಾಡಿದ್ದು, ರಮ್ಯಾರಾವ್ ಅವರು ಫೋನ್ ಮಾಡಿ ಬಚಾವಾಗಲಿಕ್ಕೆ ಆಗಿದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅದರೊಂದಿಗೆ 2-3 ಮಿನಿಸ್ಟರ್ಸ್, ಕಾಂಗ್ರೆಸ್ನ ಮಿನಿಸ್ಟರ್ಸ್ ಅವಳನ್ನ ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನ ಇನ್ಫ್ಲುಯೆನ್ಸ್ ಎಲ್ಲ ಮಾಡ್ತಿದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನ್ ಅಲ್ಲಿ ಮಾಹಿತಿಯಲ್ಲಿದೆ. ಈಗ ಸಿಬಿಐ ಕೇಸ್ ಇದನ್ನ ತೆಗೆದುಕೊಂಡ ಕಾರಣಕ್ಕಾಗಿ ಖಂಡಿತ ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ, ಯಾವ ಪೊಲಿಟಿಕಲ್ ಲೀಡರ್ಸ್ ಇದ್ದಾರೆ, ಯಾವ ರೀತಿಯ ಕೈವಾಡಗಳು, ಯಾರ್ಯಾರ ಕೈವಾಡ ಇದೆ ಅನ್ನೋದು ಖಂಡಿತ ಮುನ್ನೆಲೆಗೆ ಬರ್ತದೆ. ಇನ್ನು ಈ ಬಗ್ಗೆ ಸಚಿವ ಪರಮೇಶ್ವರ್ ಕೂಡ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಹೇಗೆ ಆದೇಶ ಆಗಿದೆ, ಸಿಬಿಐನವರು ತನಿಖೆ ಮಾಡ್ತಿದ್ದಾರೆ. ಅದರಲ್ಲಿ ಯಾರ್ದು ಬಂದಿದೆ, ಏನ್ ಬಂದಿದೆ, ಅವ್ರಿಗೆ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ತನಿಖೆನಲ್ಲಿ ಬರಲಿ. ತನಿಖೆನಲ್ಲಿ ಬರಬೇಕಲ್ಲ. ತನಿಖೆನಲ್ಲಿ ಬರೋ ತನಕ ಏನು ಹೇಳಕ್ಕಾಗಲ್ಲ. ನಮಗೂ ಏನು ಫೀಡ್ಬ್ಯಾಕ್ ಇಲ್ಲ. ನಮಗೆ ಪೊಲೀಸ್ಗೆ ಅಥವಾ ಸರ್ಕಾರಕ್ಕೆ ಯಾವುದೇ ರೀತಿಯ ಫೀಡ್ಬ್ಯಾಕ್ ಇಲ್ಲ. ಅವರು ತನಿಖೆ ಮಾಡಿದ ಮೇಲೆ ಅದೇ ಏನ್ ಬರುತ್ತೆ ತನಿಖೆನಲ್ಲಿ ಅದು ಕಾಯ್ದು ನೋಡೋಣ. ಪೊಲಿಟಿಕಲ್ ಆಗಿ ಆರೋಪ ಮಾಡೋದು ಬೇರೆ, ಬಟ್ ಈಗ ತನಿಖಾ ವಿಚಾರದಲ್ಲಿ ಸಚಿವರು ಅಂತ ನೇರವಾಗಿ ಹೇಳ್ತಾರೆ. ಅವರು ಹೇಳಿ, ಅವರು ಇದ್ರೆ ಬರಲೇಬೇಕಲ್ಲ ತನಿಖೆಯಲ್ಲಿ ಬರಲೇಬೇಕು. ಸ್ಟೇಟ್ ಪೊಲೀಸ್ಗೆ ಏನಾದ್ರು ಮಾಹಿತಿ ಇಲ್ಲ, ಅವ್ರಿಗೇನು ಮಾಹಿತಿ ಇಲ್ಲ. ಅವರು ನನ್ಗೇನು ಬ್ರೀಫಿಂಗ್ ಮಾಡಿಲ್ಲ, ಮಾಹಿತಿ ಏನೂ ಇಲ್ಲ. ತನಿಖೆನಲ್ಲಿ ಸಿಬಿಐ ತನಿಖೆನಲ್ಲಿ ಏನ್ ಬರುತ್ತೆ ನೋಡೋಣ. ಈಗ ತನಿಖೆಗೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಆದ್ರೆ 10ರಲ್ಲಿ 11 ಆಗುತ್ತಾ ಅಥವಾ ಇದನ್ನ ಬಹಳ ಗಂಭೀರವಾಗಿ ಬಿಜೆಪಿ ತೆಗೆದುಕೊಳ್ಳುತ್ತಾ ಅಂತ? ಯಾಕಂದ್ರೆ ಭರತ್ ಶೆಟ್ಟಿ ಅವರು ಹೇಳುವ ಪ್ರಕಾರ ಒಬ್ಬರಲ್ಲ ಇಬ್ಬರಲ್ಲ 3 ಸಚಿವರು ರಮ್ಯಾ ಜೊತೆಗೆ ಸಂಪರ್ಕದಲ್ಲಿದ್ರು. ಡಿಆರ್ಐ ಅಲ್ಲಿ ಲಾಕ್ ಆದ ಟೈಮ್ನಲ್ಲಿ ಸಚಿವರೊಬ್ಬರಿಗೆ ಕರೆ ಮಾಡಿದ್ರು. ಅವರನ್ನ ಸೇವ್ ಮಾಡುವಂತಹ ವಿಚಾರ ಸಚಿವರಿಗೆ ಇತ್ತು ಅಂತಾದ್ರೆ ಯಾಕೆ? ಈ ಬಗ್ಗೆ ಬಿಜೆಪಿ ಯಾವ ರೀತಿ ಇವತ್ತು ಚರ್ಚೆ ಮಾಡುತ್ತೆ? ಶ್ರೀಪಾದ್ ಪಾಟೀಲ್, ಸರ್ಕಾರ ನಿಜಕ್ಕೂ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕೊಂಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಸದನ ನಡೆಯುವ ಸಂದರ್ಭದಲ್ಲಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕೊಂಡ್ರೆ ವಿಪಕ್ಷಗಳು ಮಾಡುವಂತ ಆರೋಪಗಳಿಗೆ ಉತ್ತರ ಕೊಡುವಂತದ್ದು ಬಹಳ ಕಷ್ಟ. ಯಾಕಂತಂದ್ರೆ ಸದನದಲ್ಲಿ ಉತ್ತರ ಕೊಡಲೇಬೇಕಾದಂತ ಅನಿವಾರ್ಯತೆ ಸರ್ಕಾರಕ್ಕೆ ಇರುತ್ತೆ. ಸೊ ಹೀಗಾಗಿ ಅದರಲ್ಲೂ ನಟಿ ರಮ್ಯಾರಾವ್ 100 ಕೆಜಿಯಷ್ಟು ಚಿನ್ನವನ್ನ ಸ್ಮಗ್ಲಿಂಗ್ ಮಾಡಿರ್ತಕ್ಕಂಥದ್ದು. ಅದು 80 ಕೋಟಿಗೂ ಹೆಚ್ಚು ಮೌಲ್ಯದ್ದು. ಸೊ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಿಲುಕೊಂತಾರೆ. ಸೊ ಆ ಸಂದರ್ಭದಲ್ಲಿ ತಮ್ಮ ಮೊಬೈಲ್ ಅನ್ನ ತೆಗೆದು ಸರ್ಕಾರದ 3 ಸಚಿವರಿಗೆ ಫೋನ್ ಅನ್ನ ಮಾಡಿ ಆ ಒಂದು ಬಂಧನವನ್ನ ಅಥವಾ ಆ ಒಂದು ಕಸ್ಟಮ್ಸ್ ನ ಅಧಿಕಾರಿಗಳಿಗೆ ಏನ್ ಸಿಕ್ಕಾಕೊಂಡಿರ್ತಾರೆ ಅದರಿಂದ ಆಚೆ ಬರೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಸೊ ಆ ಕೂಡಲೇ ಎಚ್ಚೆತ್ತಂತ ಪೊಲೀಸರು ಆ ಮೊಬೈಲ್ ಅನ್ನ ತೆಗೆದುಕೊತಾರೆ ಅವರಿಂದ. ಸೊ ಹೀಗಾಗಿ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಆ 3 ಸಚಿವರು ಯಾರು ಅನ್ನೋಂಥದ್ದು ಈಗ ಉದ್ಭವ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಈ ವಿಚಾರವನ್ನ ಶೂನ್ಯ ವೇಳೆಯಲ್ಲಿ ಶಾಸಕ ಸುನೀಲ್ ಕುಮಾರ್ ಅವರು ಪ್ರಸ್ತಾವನೆ ಮಾಡಲಿಕ್ಕೆ ಈಗಾಗಲೇ ಸ್ಪೀಕರ್ಗೆ ಒಂದು ತಮ್ಮ ಕಡೆಯಿಂದ ಶೂನ್ಯ ವೇಳೆಯಲ್ಲಿ ಅನುಮತಿಯನ್ನು ಕೊಡಿ ಅನ್ನುವಂತ ಒಂದು ಪತ್ರವನ್ನು ಕೂಡ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾಗಿ ಈ ಸರ್ಕಾರವನ್ನ ಚಾಟಿ ಬೀಸೋದಕ್ಕೆ ಮತ್ತು ಆ ಸಚಿವರು ಯಾರು ಅವರ ತಲೆದಂಡ ಆಗ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಬಿಜೆಪಿ ಒಂದಷ್ಟು ತೀರ್ಮಾನವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಇವತ್ತಿನ ಅಧಿವೇಶನದಲ್ಲಿ ಶೂನ್ಯ ವೇಳೆಯಲ್ಲಿ ಈ ಒಂದು ವಿಚಾರ ಪ್ರಸ್ತಾಪವಾಗುತ್ತೆ. ನಟಿ ರಮ್ಯಾರಾವ್ ಮಾಡಿದ್ದಂಥದ್ದು ಅಪರಾಧ. ಸೊ ಆದ್ರೆ ಅವರ ಬೆನ್ನಿಗೆ ನಿಂತಂತ ಆ ಸಚಿವರು ಯಾರು, ಅವರು ಯಾರ ಪ್ರಭಾವವನ್ನ ಬಳಸಿಕೊಂಡು ಆ ಒಂದು ಬಂಧನದಿಂದ ಮುಕ್ತವಾಗಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಮುಂದಾಗಿದ್ರು. ಇದೆಲ್ಲ ವಿಚಾರವನ್ನು ಕೂಡ ಸದನದಲ್ಲಿ ಪ್ರಸ್ತಾಪವನ್ನ ಮಾಡಲಿಕ್ಕೆ ಬಿಜೆಪಿ ತಯಾರಿಯನ್ನು ಕೂಡ ಮಾಡ್ಕೊತಾ ಇರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ವಿಚಾರದಲ್ಲಿ ರಮ್ಯಾರಾವ್ ಬೆಂಬಲಕ್ಕೆ ನಿಂತಂತ ಆ 3 ಸಚಿವರು ಯಾರು ಅನ್ನುವಂಥದ್ದು ಸದನದಲ್ಲಿ ಉತ್ತರ ಬರುತ್ತಾ? ಒಂದು ವೇಳೆ ಆ ರೀತಿ ಇದ್ರೆ ಅವರ ತಲೆದಂಡಕ್ಕೆ ಬಿಜೆಪಿ ಪಟ್ಟನ್ನ ಹಿಡಿಯುತ್ತಾ ಅನ್ನೋಂಥದ್ದು ಬಹಳ ಕ್ಯೂರಿಯಾಸಿಟಿ ಇರ್ತಕ್ಕಂಥದ್ದು. ಹೀಗಾಗಿ ಈ ಎಲ್ಲ ವಿಚಾರವನ್ನ ಯಾವ ರೀತಿ ಸರ್ಕಾರ ಎದುರಿಸುತ್ತೆ ಮತ್ತು ಬಿಜೆಪಿ ಯಾವ ರೀತಿ ಪ್ರಶ್ನೆಯನ್ನ ಮಾಡುತ್ತೆ ಅನ್ನೋದು ಬಹಳ ಕುತೂಹಲ ಇರ್ತಕ್ಕಂಥ ವಿಚಾರ. ಶ್ರೀಪಾದ್ ಪಾಟೀಲ್, ಚಂದ್ರಶೇಖರ್, ಬಹಳ ಗಂಭೀರವಾದಂತಹ ವಿಚಾರ ಏನಂತಂದ್ರೆ ಯಾವಾಗ ರಮ್ಯಾ ಲಾಕ್ ಆಗ್ತಾರೋ ಅವಾಗಿಂದ ಒಂದು ಪ್ರಬಲವಾದಂತಹ ಪ್ರಶ್ನೆ ಕೇಳಿ ಬರ್ತಾ ಇರೋದು, ಅನುಮಾನ ಮೂಡ್ತಾ ಇರೋದು, ರಮ್ಯಾ ಹಿಂದೆ ಒಂದು ಸಿಂಡಿಕೇಟೇ ಕೆಲಸ ಮಾಡ್ತಾ ಇದೆಯಾ ಅಂತ.
ದುಬೈಯಲ್ಲಿ ದುಬೈ ಕರೆನ್ಸಿಯನ್ನ ಕೊಡ್ತಾರೆ ಕೆಜಿಗಟ್ಟಲೆ ಚಿನ್ನ ಖರೀದಿ ಮಾಡೋದಕ್ಕೆ. ಕೆಜಿಗಟ್ಟಲೆ ಚಿನ್ನ ಏರ್ಪೋರ್ಟ್ ಇಂದ ಸಲೀಸಾಗಿ ಆಚೆ ಬರುತ್ತೆ, ಅಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ಮೇಲೆ ಸಂಶಯ. ಇದರ ನಡುವೆ ಯಾರಾದ್ರೂ ಲಾಕ್ ಆದರೆ ರನ್ಯಾಗೆ ನೇರವಾಗಿ ಮಿನಿಸ್ಟರ್ಗಳಿಗೆ ಕರೆ ಮಾಡೋದು, ಆಚೆ ಬರೋದು ಬಹುಶಃ ಈಗ ಬೆಳಕಿಗೆ ಬಂದಿರಬಹುದು. ಈ ಹಿಂದೆಯೂ ಕೂಡ ಅನೇಕ ಸಾರಿ ಈ ರೀತಿಯಾಗಿ ಈಸಿಯಾಗಿ ಅವರು ಇನ್ಫ್ಲೂಯೆನ್ಸ್ ಬಳಸ್ಕೊಂಡು ಆಚೆ ಬಂದಿರಬಹುದು, ಯಾರಿಗೊತ್ತು. ಸೊ ಇವರು ಯಾವ ರೀತಿ ಪ್ರಭಾವ ಬಳಸ್ತಾ ಇದ್ರು, ಆ ಪ್ರಭಾವದ ಹಿಂದೆ ಯಾರಿದ್ರು, ಇವೆಲ್ಲವೂ ಕೂಡ ಆಚೆ ಬರಬೇಕು ಅಂತಂದ್ರೆ ಸಿಬಿಐ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಭರತ್ ಶೆಟ್ಟಿ ಅವರು. ಇದರ ಸಾಧ್ಯತೆ ಮತ್ತು ಕಾಂಗ್ರೆಸ್ ಸರ್ಕಾರ ಇದನ್ನು ಎಷ್ಟು ಗಂಭೀರವಾಗಿ ತಗೊಳ್ಳುತ್ತೆ ಅಂತ. ಶ್ರೀಪಾದ್ ಪಟೇಲ್, ಈಗಾಗಲೇ ಈ ಒಂದು ಪ್ರಕರಣ ಸಿಐಡಿಗೆ ಕೊಟ್ಟಿರ್ತಕ್ಕ ಸಿಬಿಐಗೆ ಕೊಟ್ಟಿರುವಂತದ್ದು ಆಗಿದೆ ಅನ್ನುವಂಥದ್ದನ್ನ ಈಗಾಗಲೇ ನಿನ್ನೆ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು. ಆದ್ರೆ ಅದು ಸಿಬಿಐಗೆ ಹೋಗಿದ್ಯಾ ಇಲ್ವೋ ಅನ್ನೋಂಥದ್ದು ಎರಡನೇ ಪ್ರಶ್ನೆ. ಆದ್ರೆ ಈಗ ಬಹಳ ಪ್ರಮುಖವಾಗಿ ಈಗಾಗಲೇ ಚಿನ್ನದ ವ್ಯಾಪಾರಿಗಳು ಆಗಿರತಕ್ಕಂಥ ಕೆಲವೊಂದು ಶಾಸಕರು ತಮ್ಮ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಎಷ್ಟು ಕೆಜಿ ಚಿನ್ನ ಬೇಕಾದ್ರೂ ತರಬಹುದು, ಆದ್ರೆ ಅದಕ್ಕೆ ಏನು ಅಧಿಕೃತ ದಾಖಲೆ ಇರಬೇಕು ಅನ್ನೋಂಥದ್ದು. ಆದ್ರೆ ರನ್ಯಾರಾವ್ ತರ್ತಾ ಇರ್ತಕ್ಕಂಥ ಚಿನ್ನ ಯಾವುದೇ ರೀತಿಯಾದಂತಹ ದಾಖಲೆ ಇಲ್ಲದೆ ಇರತಕ್ಕಂಥದ್ದು. ಸೊ ಹೀಗಾಗಿ ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅನ್ನೋಂಥದ್ದು. ಯಾಕಂದ್ರೆ ಸ್ವತಃ ಅವರ ತಂದೆ ಬಹಳ IPS ಅಧಿಕಾರಿ, ಬಹಳ ಉನ್ನತ ಹುದ್ದೆಯಲ್ಲೂ ಕೂಡ ಇರತಕ್ಕಂಥದ್ದು. ಆದ್ರೆ ಅವರು ನಾನು ಇದರಲ್ಲಿ ಯಾವುದೇ ರೀತಿಯಾದಂತೆ ಇನ್ವಾಲ್ವ್ ಆಗಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾರು ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ನೋಡೋದಾದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಇದರ ಹಿಂದೆ ಕಾಣದ ಕೈಗಳು ಬಹಳಷ್ಟಿದೆ ಅನ್ನುವಂಥದ್ದು. ಬಹಳ ಉನ್ನತ ಮಟ್ಟದ ಅಧಿಕಾರಿಗಳು, ರಾಜಕಾರಣಿಗಳು ಸೇರಿದಂತೆ ಪ್ರಭಾವಿಗಳು ಕೂಡ ಇದರಲ್ಲಿ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ. ಹೀಗಾಗಿ ಇದನ್ನ ಸಿಬಿಐ ತನಿಖೆಗೆ ಏನಾದ್ರು ಕೊಟ್ಟಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಹೀಗಾಗಿ ಇವತ್ತಿನ ಸದನದಲ್ಲಿ ಬಿಜೆಪಿ ಕೂಡ ಇದನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅನ್ನುವಂಥದ್ದು ಆಗ್ರಹವನ್ನು ಕೂಡ ಮಾಡತಕ್ಕಂಥದ್ದು. ಆ ಆಗ್ರಹದಲ್ಲಿ ಎಷ್ಟು ಮಟ್ಟಿಗೆ ಈ ಒಂದು ಚರ್ಚೆ ಆಗುತ್ತೆ ಮತ್ತು ಏನೆಲ್ಲ ಬೇಡಿಕೆಯನ್ನ ಇಡ್ತಾರೆ, ಯಾರೆಲ್ಲ ಸಚಿವರಿದ್ದಾರೆ ಅನ್ನೋದನ್ನ ಪಟ್ಟಿ ಹಿಡಿತಾರೆ ಅನ್ನೋದು ಬಹಳ ಕುತೂಹಲ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತಿನ ಸದನ ಬಹಳ ಕುತೂಹಲಕಾರಿ ಇರ್ತಕ್ಕಂಥದ್ದು. ಶ್ರೀಪಾದ್ ಪಾಟೀಲ್, ಧನ್ಯವಾದ ಚಂದ್ರು ಮಾಹಿತಿ. ರನ್ಯಾರಾವ್ ಕಾಂಗ್ರೆಸ್ ಸಚಿವರಿಗೆ ಕರೆ ಮಾಡಿದ್ದಾಳೆ ಅಂತಾನೆ ಈಗ ಶಾಸಕ ಭರತ್ ಶೆಟ್ಟಿ ಅವರು ಹೇಳಿದ್ದಾರೆ. ಮಿನಿಸ್ಟರ್ಗೆ ರನ್ಯಾರಾವ್ ಕರೆ ಮಾಡಿದ್ದಾಳೆ. ರನ್ಯಾ ಜೊತೆ 3 ಸಚಿವರು ಸಂಪರ್ಕದಲ್ಲಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, 3 ಜನ ಸಚಿವರು ರನ್ಯಾ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಿಬಿಐ ತನಿಖೆಯಿಂದ ಮಾತ್ರ ಎಲ್ಲಾ ವಿಚಾರ ಹೊರಬರುತ್ತೆ. ಈ ಸಚಿವರು ಯಾಕೆ ಸಂಪರ್ಕದಲ್ಲಿದ್ದಾರೆ, ಇವರ ಉದ್ದೇಶ ಏನು, ಎಲ್ಲವೂ ಕೂಡ ಆಚೆ ಬರುತ್ತೆ. ಸಿಬಿಐ ಕೊಡಿ ಅಂತ ವಿಧಾನಸೌಧದಲ್ಲಿ ಶಾಸಕ ಭರತ್ ಶೆಟ್ಟಿ ಹೇಳಿದ್ದಾರೆ. ರನ್ಯಾರಾವ್ ಕೇಸಲ್ಲಿ ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವಳು ಫೋನ್ ಮಾಡಿದ್ದು, ರನ್ಯಾರಾವ್ ಅವರು ಫೋನ್ ಮಾಡಿ ಬಚಾವಾಗಲಿಕ್ಕೆ ಆಗಿದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅದರೊಂದಿಗೆ 2-3 ಮಿನಿಸ್ಟರ್ಸ್, ಕಾಂಗ್ರೆಸ್ನ ಮಿನಿಸ್ಟರ್ಸ್ ಅವಳನ್ನ ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನ ಇನ್ಫ್ಲುಯೆನ್ಸ್ ಎಲ್ಲ ಮಾಡ್ತಿದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನ್ ಅಲ್ಲಿ ಮಾಹಿತಿಯಲ್ಲಿದೆ. ಈಗ ಸಿಬಿಐ ಕೇಸ್ ಇದನ್ನ ತೆಗೆದುಕೊಂಡ ಕಾರಣಕ್ಕಾಗಿ ಖಂಡಿತ ಇದರಿಂದ ಯಾರೆಲ್ಲ ಇದ್ದಾರೆ, ಯಾವ ಪೊಲಿಟಿಕಲ್ ಲೀಡರ್ಸ್ ಇದ್ದಾರೆ, ಯಾವ ರೀತಿಯ ಕೈವಾಡಗಳು ಯಾರ್ಯಾರ ಕೈವಾಡ ಇದೆ ಅನ್ನೋದು ಖಂಡಿತ ಮುನ್ನೆಲೆಗೆ ಬರ್ತದೆ. ಇನ್ನು ಈ ಬಗ್ಗೆ ಸಚಿವ ಪರಮೇಶ್ವರ್ ಕೂಡ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಹೇಗೆ ಆದೇಶ ಆಗಿದೆ, ಸಿಬಿಐನವರು ತನಿಖೆ ಮಾಡ್ತಿದ್ದಾರೆ. ಅದರಲ್ಲಿ ಯಾರ್ದು ಬಂದಿದೆ, ಏನ್ ಬಂದಿದೆ, ಅವ್ರಿಗೆ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ತನಿಖೆನಲ್ಲಿ ಬರಲಿ. ತನಿಖೆನಲ್ಲಿ ಬರಬೇಕಲ್ಲ. ತನಿಖೆನಲ್ಲಿ ಬರೋ ತನಕ ಏನು ಹೇಳಕ್ಕಾಗಲ್ಲ. ನಮಗೂ ಏನು ಫೀಡ್ಬ್ಯಾಕ್ ಇಲ್ಲ. ನಮಗೆ ಪೊಲೀಸ್ಗೆ ಅಥವಾ ಸರ್ಕಾರಕ್ಕೆ ಯಾವುದೇ ರೀತಿಯ ಫೀಡ್ಬ್ಯಾಕ್ ಇಲ್ಲ. ಅವರು ತನಿಖೆ ಮಾಡಿದ ಮೇಲೆ ಅದೇ ಏನ್ ಬರುತ್ತೆ ತನಿಖೆನಲ್ಲಿ ಅದು ಕಾಯ್ದು ನೋಡೋಣ. ಪೊಲಿಟಿಕಲ್ ಆಗಿ ಆರೋಪ ಮಾಡೋದು ಬೇರೆ, ಬಟ್ ಇಂಥ ತನಿಖಾ ವಿಚಾರದಲ್ಲಿ ಇಬ್ಬರು ಸಚಿವರು ಅಂತ ನೇರವಾಗಿ ಹೇಳ್ತಾರೆ. ಅವರು ಹೇಳಿ, ಅವರು ಇದ್ರೆ ಬರಲೇಬೇಕಲ್ಲ ತನಿಖೆಯಲ್ಲಿ ಬರಲೇಬೇಕು. ಸ್ಟೇಟ್ ಪೊಲೀಸ್ಗೆ ಏನಾದ್ರು ಮಾಹಿತಿ ಇಲ್ಲ, ಅವರಿಗೇನು ಮಾಹಿತಿ ಇಲ್ಲ. ಅವರು ನನ್ಗೇನು ಬ್ರೀಫಿಂಗ್ ಮಾಡಿಲ್ಲ, ಮಾಹಿತಿ ಏನೂ ಇಲ್ಲ. ತನಿಖೆನಲ್ಲಿ ಸಿಬಿಐ ತನಿಖೆನಲ್ಲಿ ಏನ್ ಬರುತ್ತೆ ನೋಡೋಣ. ಈಗ ತನಿಖೆಗೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಆದ್ರೆ 10ರಲ್ಲಿ 11 ಆಗುತ್ತಾ ಅಥವಾ ಇದನ್ನ ಬಹಳ ಗಂಭೀರವಾಗಿ ಬಿಜೆಪಿ ತೆಗೆದುಕೊಳ್ಳುತ್ತಾ ಅಂತ? ಯಾಕಂದ್ರೆ ಭರತ್ ಶೆಟ್ಟಿ ಅವರು ಹೇಳುವ ಪ್ರಕಾರ ಒಬ್ಬರಲ್ಲ ಇಬ್ಬರಲ್ಲ 3 ಸಚಿವರು ರನ್ಯಾ ಜೊತೆಗೆ ಸಂಪರ್ಕದಲ್ಲಿದ್ರು. ಡಿಆರ್ಐ ಅಲ್ಲಿ ಲಾಕ್ ಆದ ಟೈಮ್ನಲ್ಲಿ ಸಚಿವರೊಬ್ಬರಿಗೆ ಕರೆ ಮಾಡಿದ್ರು. ಅವರನ್ನ ಸೇವ್ ಮಾಡುವಂತಹ ವಿಚಾರ ಸಚಿವರಿಗೆ ಇತ್ತು ಅಂತಾದ್ರೆ ಯಾಕೆ? ಈ ಬಗ್ಗೆ ಬಿಜೆಪಿ ಯಾವ ರೀತಿ ಇವತ್ತು ಚರ್ಚೆ ಮಾಡುತ್ತೆ?
ಶ್ರೀಪಾದ್ ಪಾಟೀಲ್, ಸರ್ಕಾರ ನಿಜಕ್ಕೂ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕೊಂಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಸದನ ನಡೆಯುವ ಸಂದರ್ಭದಲ್ಲಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕೊಂಡ್ರೆ ಆ ವಿಪಕ್ಷಗಳು ಮಾಡುವಂತ ಆರೋಪಗಳಿಗೆ ಉತ್ತರ ಕೊಡುವಂತದ್ದು ಬಹಳ ಕಷ್ಟ. ಯಾಕಂತಂದ್ರೆ ಸದನದಲ್ಲಿ ಉತ್ತರ ಕೊಡಲೇಬೇಕಾದಂತ ಅನಿವಾರ್ಯತೆ ಸರ್ಕಾರಕ್ಕೆ ಇರುತ್ತೆ. ಸೊ ಹೀಗಾಗಿ ಅದರಲ್ಲೂ ನಟಿ ರನ್ಯಾ ರಾವ್ 100 ಕೆಜಿಯಷ್ಟು ಚಿನ್ನವನ್ನ ಸ್ಮಗ್ಲಿಂಗ್ ಮಾಡಿರ್ತಕ್ಕಂಥದ್ದು, ಅದು 80 ಕೋಟಿಗೂ ಹೆಚ್ಚು ಮೌಲ್ಯದ್ದು. ಸೊ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಿಲುಕೊಂತಾರೆ. ಸೊ ಆ ಸಂದರ್ಭದಲ್ಲಿ ತಮ್ಮ ಮೊಬೈಲ್ ಅನ್ನ ತೆಗೆದು ಸರ್ಕಾರದ 3 ಸಚಿವರಿಗೆ ಫೋನ್ ಅನ್ನ ಮಾಡಿ ಆ ಒಂದು ಬಂಧನವನ್ನ ಅಥವಾ ಆ ಒಂದು ಕಸ್ಟಮ್ಸ್ ನ ಅಧಿಕಾರಿಗಳಿಗೆ ಏನ್ ಸಿಕ್ಕಾಕೊಂಡಿರ್ತಾರೆ ಅದರಿಂದ ಆಚೆ ಬರೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಸೊ ಆ ಕೂಡಲೇ ಎಚ್ಚೆತ್ತಂತ ಪೊಲೀಸರು ಆ ಮೊಬೈಲ್ ಅನ್ನ ತೆಗೆದುಕೊತಾರೆ ಅವರಿಂದ. ಸೊ ಹೀಗಾಗಿ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಆ 3 ಸಚಿವರು ಯಾರು ಅನ್ನೋಂಥದ್ದು ಈಗ ಉದ್ಭವ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಈ ವಿಚಾರವನ್ನ ಶೂನ್ಯ ವೇಳೆಯಲ್ಲಿ ಶಾಸಕ